ಮಂತ್ರಾಲಯ ಫೇಮಸ್ ಬ್ರಿಡ್ಜ್ ಅಂತ ಇದೇನೋ ಪೇಂಟಿಂಗ್ ನೋಡ್ರಿ ಬೈ ಪೇಂಟಿಂಗ್ ಗೊತ್ತು ಅಭಿಮಾನಿಗಳೇ ನಮ್ಮನೆ ದೇವ್ರು ನಿಮ್ಮಿಂದಾನೆ ನಮ್ಮೆದೆ ಉಸಿರು ಅಭಿಮಾನ ಗೇಮ್ ಸ್ಟಾರ್ಟ್ ಗೆಟಪ್ ಚೇಂಜ್ ಗಾಯ್ಸ್. ಈಗ ಸಾರಿ ನಿಮ್ಗೆ ನಾ ಗಾಯ್ಸ್ ಅನ್ಬಾರ್ದು ಅನ್ಕೊಂಡು ನಿಮ್ಮ ಏನಾಯ್ತು ಕಾರ್ ಗ್ಯಾಂಗ್ ಅನ್ಬೇಕು ತಗೊಂಡು ಅನ್ಕೊಂಡ್ರೆ ಬಿಕಾಸ್ ಗಾಯ್ಸ್ ಅಂದ್ರೆ ಅದು ಹೊರಗಿನವ್ರಿಗೆ ಆಗತ್ತೈತಿ, ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್ ಆಗತ್ತೈತಿ, ಬಟ್ ಫ್ಯಾಮಿಲಿ ಅಂದ್ರೆ ಭಾಳ ಓವರ್ ಅನಿಸುತ್ತೆ ಅಂತ ಅನ್ಸುತ್ತೆ ನನಗೆ. ಅದ್ರ ಸಂಬಂಧ ನಿಮ್ಗೆ ಏನಂತಂದ್ರೆ ಕಾರ್ಡ್ ಗ್ಯಾಂಗ್. ಸೊ ಹಲೋ ಕಾರ್ಡ್ ಗ್ಯಾಂಗ್, ಬಿಕಾಸ್ ನನ್ನ ಯೂಟ್ಯೂಬ್ ಚಾನಲ್ ಕಾರ್ಡ್ ಇಲ್ಲ, ಅದ್ರ ಸಂಬಂಧ ಕಾರ್ಡ್ ಗ್ಯಾಂಗ್ ನನ್ನ ಜೊತೆ ಸೇರಿ ಎಲ್ಲರೂ ಕಾರ್ಡ್ ಗ್ಯಾಂಗ್. ಸೊ ಈಗ ಮಸ್ತ್ ಬಗ್ಗೆ ರೆಡಿಯಾಗಿ ನೋಡ್ರಿ ಹೆಂಗೆ ಮಸ್ತ್ ಬಗ್ಗೆ ರೆಡಿಯಾಗಿ ಈಗ ನಾವು ಎಲ್ಲಿ ಹೊಂಟಿದ್ದೇವೆ ಅಂದ್ರೆ ಪಂಚಮುಖಿ ಆಂಜನೇಯ ಮತ್ತಲ್ಲೆಲ್ಲ ಬೇರೆ ಬೇರೆ ಪ್ಲೇಸ್ ಅಡ್ಡಾಡಕ್ಕೆ ಹೊಂಟವ. ಇದೇನಂದ್ರೆ ಇದು ಗಿಂಬಲ್ಲ. ಆಮೇಲೆ ಏನೋ ತೋರಿಸ್ಬೇಕಿತ್ತು ಸ್ಪೆಷಲ್. ಇದಮ್ಮ ಸ್ವೀಟ್ ಮೈ ಲವ್ಲಿ ಸಿಸ್ಟರ್ ಅದು ಗಿಫ್ಟ್ ಮಾಡಿದ್ದು ನನಗಿದೆ ಕ್ಯಾಪ್. ಆಮೇಲೆ ಇದು ಒಂದು ಸೆಕೆಂಡ್, ಇದು ನೋಡಿರಿ ಬ್ಯಾಸ್ಲೆಟ್ಸ್ ಎಲ್ಲ ಗಿಫ್ಟ್ ಮಾಡಾಳೈತೆ ನನಗೆ. ಇವೇನು ಫಸ್ಟ್ ಎರಡದವಲ್ಲ ಟೈಗರ್ ಆಯಿ ಮತ್ತು ಇದು ಸಿಲ್ವರ್ದೇನೋ ಗಿಫ್ಟ್ ಮಾಡಾಳ. ಚಂದ ಅವು ಎರಡು ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸಿಸ್ಸೋ, ಲವ್ ಯು. ಈಗ ನಾವು ಪಂಚಮುಖಿ ಆಂಜನೇಯ ಹೊಂಟಿದ್ದ ಆಟೋದಲ್ಲಿ ಟ್ರಾವೆಲ್ ಮಾಡೋಣ, ಗಿಂಬಲ್ ತೊಗೊಂಡನ ಒಟ್ಟು ಲಾಗಿಂಗ್ ಫುಲ್ ಗಾಂಡ್ ಮಾಡಿ ಪ್ರೋ ಎಕ್ಸ್ ಮೋಡ್ ಅಂತ ನೋಡ್ರಿ. ಟ್ರಾವೆಲ್ ಮಾಡ್ರಿ ನನ್ನ ಜೊತೆ ನೀವು ಹೊಡಿ ವಾಪಸ್ ಬಂದು ಮತ್ತೆ ದರ್ಶನ ಅದು ಮಾಡಿ ಇನ್ನೊಮ್ಮೆ ಇಲ್ಲಿಂದ ಬಿಡುವ ಸಮಯ ಬಿಡಿಸ್ಕೊಂಡು ಮತ್ತೆ ಹೇಳ್ತೇವೆ. ಈಗ ನಡ್ರಿ ಹೋಗೋಣ. ಇವ್ರು ಪಂಟರ್ಸ್ ಇಲ್ಲಿಂತಾರೆ ಏನೋ ತೊಗೊಳತ್ತಾರ ಸೇರಿ ಅವ ತೊಗೊಂಡು ನೋಡ್ರಿ ನೋಡ್ರಿ ಹಾಂ ಹೊಡ್ರಿ ಪಂಚಮುಖಿ ಆಂಜನೇಯ ಗುಡಿಗೆ ಪಂಚಮುಖಿ ಆಂಜನೇಯ ಗುಡಿ ಹೊಂಟಿದೇವ್ರಿ ಅಲ್ಲರಿ. ಈಗ ನಾವಿಲ್ಲಿ ಮಸ್ತ್ ಬಗ್ಗೆ ಹಿಂದೆ ಕುಂತವ, ಅವರೆಲ್ಲ ಒಳಗೆ ಕೂತಾರ. ಹಿಂದೆ ಕುಂತು ತಪ್ಪು ಮಾಡಿದ್ದು ಮುಕ್ಕಳರಂಗೆ ಬಿಸಿಲೈತಿ ಅಂದ್ರೆ ಹೊಂಟಿದವ ತಿಂಡಿ ನಮ್ಮದ. ಹಿಂದೆ ಕುಂತ ನಡ್ರಿ ಗುಡಿ ಹೋಗಿ ಸಿಗೋಣ. ಬಾಯ್. ಹಲೋ ಗೈಸ್, ನಾವು ಈಗ ಅಭಯ್ ಆಂಜನೇಯ ಅಂದ್ರೆ ದೊಡ್ಡ ಆಂಜನೇಯ ಇಲ್ಲಿದೆ. ಇವತ್ತು ಶನಿವಾರ ಹೆಂಗಾದರೂ ನಮ್ಮ ಬಾಸ್ ನಮ್ಮ ಬಜರಂಗ್ ಬಲಿ ಇವ್ರು ದೊಡ್ಡ ಭಕ್ತರಿ, ಇವ್ರನ್ನ ಭೇಟಿಯಾಗಿ ನಮಸ್ಕಾರ ಮಾಡಿ ಹೋಗುಣ್ರಿ. ಈಗ ನನ್ನ ಫ್ರೆಂಡ್ ಜೋರೇ ಮಾತಾಡ್ತಾನೆ ನೋಡ್ರಿ ಹೆಂಗದಾರ ನಮ್ಮ ಬಾಸ್. ಬೇರೆ ನಮಸ್ಕಾರ ನಮಸ್ಕಾರ ಮಾಡಿ ಮಂತ್ರಾಲಯ ಫೇಮಸ್ ಬ್ರಿಡ್ಜ್ ಅಂತ ಇದೇನೋ ನೋಡ್ರಿ. ಸ್ಥಳ ಕರ್ಕೊಂಡ್ರೆ ಮಜಾ ಬರ್ತದೆ. ಈ ಸಡಕ್ ನೀರು ಐತಿಲ್ಲ, ತುಂಬ ಹೋದ್ರೆ ನದಿ ಹರಿಯಾದಿಲ್ಲ. ಮಸ್ತ್ ಬಗ್ಗೆ ಹೆಂಗೆ ಮಸ್ತ್ ಐತಿಲ್ಲ ಬ್ರಿಡ್ಜ್. ಏನೋ ಒಂದು ಟೈಪ್ ಮಸ್ಕಿರಿ ಐತಿ. ಆಗೋದೈತಿ ಇದು ನಾವು ಅಲ್ಲಿಂದ ಅಲ್ಲಿತನ. ನೋಡ್ರಿ ಕಂಟೆಂಟ್ ಕ್ರಿಯೇಟರು, ಇದು ಅವ್ರ ಫ್ರೆಂಡು, ಇದವ್ರು ಇನ್ನೊಂದು ಫ್ರೆಂಡು, ಇದವ್ರು ಇನ್ನೊಂದು ಫ್ರೆಂಡು, ಇದು ಅವ್ರ ಇನ್ನೊಂದು ಫ್ರೆಂಡು, ಇದು ಅವ್ರ ಇನ್ನೊಂದು ಫ್ರೆಂಡು, ಇದು ಅವ್ರ ಇನ್ನೊಂದು ಫ್ರೆಂಡು. ಬಿಸಿಲಂತರೂ ರಣ ಆಗೈತಿ. ಟೈಮ್ ಈಗ 12 ಹೊತ್ತಾಗೈತಿ, ಬಟ್ ಅಂದ್ರೂ ಬಿಸಿಲು ನೋಡ್ರಿ ಎಷ್ಟೈತಿ. ಯಪ್ಪ ದೇವ್ರೇ. ನಾವೀಗ ಅಭಯಾಂಜನೆ ಮುಗಿಸ್ಕೊಂಡು ಬಿಚ್ಚಾಲೆಗೆ ಹೊಂಟಿವಿ. ಬಿಚ್ಚಾಲೆಗೆ ಮಠದಿಂದ 22 ಕಿಲೋಮೀಟ್ರ್ ಇತ್ತು ಬಿಚ್ಚಾಲೆ. ಸೊ ರೀಚ್ ಆಗಿ ನೋಡು. ಪ್ರೀತಿಯ ಪಾರಿವಾಳ ಹಾರಿ ಹೋತು ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೋತು ಗೆಳೆಯ. ಗೆಳೆಯ ಗೆಳೆಯ ಮರಿಯಲೆಂಗ ಗೆಳೆಯ ಮರಿಯಲೆಂಗ ಗೆಳೆಯ, ಬದುಕಂದರೆಂಗ ಬದುಕಲಿ ಗೆಳೆಯ ಬದುಕಲೆಂಗ
ಹಲೋ ಫ್ರೆಂಡ್ಸ್ ಅಲ್ಲ ಕಾರ್ ಗ್ಯಾಂಗ್ ಮತ್ತೇನಂತೀರಿ. ನಾವೀಗ ಬೃಂದಾವನ ಅಂದರೆ ಇಲ್ಲೇ ಫಸ್ಟ್ ರಾಘವೇಂದ್ರ ಸ್ವಾಮಿ ಅವರು ತಪಸ್ಸು ಮಾಡೋಕೆ ಕುಂತಿದ್ರಂತ ಇಲ್ಲೇ. ಸೊ ಬಿಚ್ಚಾಲೆ ಅಂತಾರೆ ಅದಕ್ಕೆ ಇಲ್ಲಿ ಬಂದವ. ಇಲ್ಲಿ ವ್ಲಾಗ್ ಮಾಡ್ಕೊಂತ ಹೊಂಟಿದ್ದೇನೆ. ಇಲ್ಲೆಲ್ಲ ಫುಲ್ ಹಿಂದೆ ನದಿ ಎಲ್ಲ ಐತಿ, ನೀರೆಲ್ಲ ಐತಿ ಮಸ್ತ್. ಅಡ್ಡಾಡೋರ್ನು ಫಸ್ಟ್ ನಮಸ್ಕಾರ ಮಾಡೋನು ಅಜ್ಜಾರಿಗೆ. ಅಜ್ಜಾರ ನಮಸ್ಕಾರನು. ಈ ಗೆಟಪ್ ಮೇಲೆ ಬಂದನ. ಹಾಂ ಹೇಳು. ಹಾಂ ರಾಯರಿಗೆ ಒರಳು ಕಲ್ಲಿದು. ರಾಯರಿಗೆ ನಾವು ಹುಟ್ಟಿಗೆ ಬೆಳೆಸಿ ಅಪ್ಪಣ್ಣಾಚಾರ್ಯ ಅಡುಗೆ ಮಾಡ್ಕೊಡ್ತಾರೆ ರಾಯರಿಗೆ. ಸೊ ಅದ್ರ ಸಂಬಂಧ ಇದಕ್ಕೆ ಒಳ್ಳೆ ಕಾಲೆಲ್ಲ ಬಳಸಿ ಮಾಡ್ತಿದ್ರಂತ. ಅಡುಗೆ ಎಲ್ಲ ಇದ್ರೆ ತಲೆ ಮಾಡ್ತಾರೆ ಅದೇ ಈ ಕೇಳತ್ತ. ರಾಯರಿಗೆ ಬಳಸ್ತಿದ್ದ ಒರಳು ಕಲ್ಲು. ಇದು ಬಿಚ್ಚಾಲೆ ಇದು ಅಪ್ಪಣ್ಣಾಚಾರ್ಯ ಮನೆ ಇದು. ಇಲ್ಲಿ ಬಸ್ ಸ್ಟೇ ಮಾಡ್ತಿದ್ಲ ಅವ್ರು. ಅದು ವಿಶ್ರಾಂತಿ ಸ್ಥಳ ಐತಿ ರಾಯರ್ದು. ಬರ್ತ ತೋರಿಸು. ಅರ್ಧಕ್ಕ ಅಲ್ಲಿ ಅಡ್ಡಾಡೋಣ ಫಸ್ಟ್. ಅಲ್ಲಿ ಅಡ್ಡಾಡೋಣ ಬಾ. ಮೊದಲು ಕಾಲು ತಗೋಬೇಕಲ್ಲ. ಕಾಲು ತಗೋಬೇಕು. ವೇಟ್ ಟೆಂಪಲ್ ಅಂತ. ಹಾಂ ಇಲ್ಲೇನೋ ಬರ್ದಾರೆ ಹಿಂಗೆ ಹೋಗ್ಬೇಕೀಗ. ಓಕೆ ಇಲ್ಲಿ ಬರ್ದಾರ ನೋಡ್ರಿಪ್ಪ, ಏಕಶಿಲ ಬೃಂದಾವನ ದಾರಿ ಹಿಂಗೆ ಹೋಗ್ಬೇಕು. ಎಲ್ಲಿ ಉಂಟವು? ಈಗ ಇಲ್ಲಿ ಗಣಪತಿ ಟೆಂಪಲ್ ಐತಿ. ಈ ಸ್ವಲ್ಪ ಹಿಡ್ಕೋತಿ ನಾನು ನಮಸ್ಕಾರ ಮಾಡ್ತೀನಿ. ಈಗ ನಮಸ್ಕಾರ ಮಾಡತ್ತವ ನಾವೆಲ್ಲರೂ ಇಲ್ಲಿ. ನಮಸ್ಕಾರ ಮಾಡಿ ತಳಗನು ಹೊಂಡದಾಗ ಅಡ್ಡಾಡಿ ಬರ್ತು ಮಸ್ತ್ ಬಗ್ಗೆ ಸ್ವಲ್ಪ. ಅದಕ್ಕೆ ಮುಂಚೆ ಎಲ್ಲ ಇಲ್ಲಿ ನೋಡುನು. ಇಲ್ಲಿ ಏನು ರಾಯರು ವಿಶ್ರಾಮ ಮಾಡಕ್ಕೆ ಬರ್ತಿದ್ರೇನು ಇಲ್ಲಿ? ವಿಶ್ರಾಂತಿ ಅಂದ್ರೆ ಅಪ್ಪಣ್ಣಾಚಾರ್ಯ ರಾಯರ ದೊಡ್ಡ ಭಕ್ತರು. ಹಾಂ. ಸೊ ಅಡುಗೆ ಮಾಡ್ಕೊಡ್ತಿದ್ರು ದಿನ. ಅಪ್ಪಣ್ಣಾಚಾರ್ಯ ಅಂದ್ರೆ ಅಂದ್ರೆ ಯಾವಾಗ ಬರ್ತಿದ್ರಿ ಇಲ್ಲಿ? ರಾಘವೇಂದ್ರ ಸ್ವಾಮಿ ಯಾವಾಗ ಬರ್ತಿದ್ರಿ ಇಲ್ಲಿ? ಬರ್ತಿದ್ರು ಅಂತ ಅವಾಗ ವಿಶ್ರಾಂತಿ. ಓಕೆ ಅವ್ರು ವಿಶ್ರಾಂತಿ ಪಡಿ ಸ್ಥಳನೂ ಐತೆ ತೋರಿಸಿ. ಹಾಂ ಓಕೆ. ಇಲ್ಲೇ ನಮಸ್ಕಾರ ಮಾಡಿರಿ. ಇಲ್ಲೇ ಅಂದ್ರೆ ಅಜ್ಜಗಳು ಈಗ ವಿಶ್ರಾಂತಿ ಪಡಿತಿದ್ರಂತ. ಸೊ ವಿಶ್ರಾಮ ಪಡಿ ಸ್ಥಳ ಐತಿ, ಅದನ್ನೂ ತೋರಿಸ್ತೇವೆ. ನಮ್ಮ ಭಾಗ್ಯಶ್ರೀ ಅವರು ಗೈಡ್ ಆಗಿದ್ದಾರೆ ನಮಗೆ. ಇಲ್ಲೇನು ಇದನ್ನು ಪೂಜೆ ಮಾಡ್ತಿದ್ರೇ ಇಲ್ಲಿ? ಇದು ನನ್ನ ಕರ್ನ ಐಡಿಯಾ ಇಲ್ಲ, ಸುಮ್ಮನೆ ತಪ್ಪು ಇನ್ಫಾರ್ಮೇಶನ್ ಕೊಡಬಾರ್ದು. ಇಲ್ಲಿ ಉಗ್ರ ನರಸಿಂಹ ದೇವರದಾರ. ಆಮೇಲೆ ಶ್ರೀಪಾದರಾಜರು ಪ್ರತಿಷ್ಠಾಪನೆ ಮಾಡ. ಹೌದಾ? ಆಮೇಲೆ ಶಿವ ಹಾಂ ಜೈ ಭೋಲೆನಾಥ್. ನೋಡಿ ಹಳೇ ಕಾಲದ ಶಿವಲಿಂಗ ಇದು ಹೆಂಗೈತೆ ನೋಡ್ರಿ. ಹಳೇ ಕಾಲ ಫುಲ್ ಹಳೇ ಕಾಲ ಶಿವಲಿಂಗ ಇದೆ. ಬಾರಿ ಐತ್ಲ. ಅಂಜಿನಿಲ್ಲ ಯಾರು ಕ್ಯಾಮ್ರಾ ಇಸ್ಕೊಳಕ್ಕೆ. ನಮ್ಮ ರಂಜಿತ್ ಅವರು ಸ್ವಲ್ಪ ಹೊತ್ತಿಗೆ ಕ್ಯಾಮ್ರಾಮನ್ ಆಗಿದ್ದರು. ಅವರಲ್ಲಿ ವಿಶ್ರಾಮ ಮಾಡುತ್ತೆ ಜಾಗ. ಹಾಂ ಇಲ್ಲಿ ನೋಡ್ರಿ ಲಿಂಗ ಹಿಂಗೈತಿ ಮಸ್ತ್. ಇವರನ್ನ ಅಪ್ಪನಾಚಾರ್ಯ ಅಂದರೆ ಅಲ್ಲ ಅವರೆಲ್ಲ ಅಪ್ಪನಾಚಾರ್ಯ ಲೇಟ್ ಶ್ರೀ ಇಲ್ಲ ಅವ್ರ ರಾಮಾಚಾರ್ಯರು ಸರ್. ಓಕೆ ಅವ್ರ ಫ್ಯಾಮ್ಲಿ ಅವ್ರ ಇವರು ಅವ್ರ ಫ್ಯಾಮ್ಲಿ ಅನ್ಸುತ್ತೆ ಅಪ್ಪನಾಚಾರ್ಯ ಅವ್ರನ್ನ. ನಮ್ಮ ಸ್ವಾಮಿಗಳು ಅವರು ಬೇಸಿಗೆ ಬಿಡ್ಕೊಳ್ತಿದ್ದಾರೆ. ಇಲ್ಲೊಂದು ಶಿವಲಿಂಗ ನೋಡ್ರಿ, ಹಳೆ ಕಾಲ ಶಿವಲಿಂಗ ಎಷ್ಟು ಮಸ್ತ್ ಇದ್ವಲ್ಲ ಅನ್ಸೋಕ್ಕೆಲ್ಲ. ಹಾಂ ಹೇಳಿ. ಇಲ್ಲಿ ಅಪ್ಪಣ್ಣಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ ಏಕಶಿಲ ಬೃಂದಾವನ. ಇಲ್ಲಿ ಭಾಳ ಜನ ನೋಡಿದಾರಂತ. ಇಲ್ಲಿಂದ ಒಂದು ದೀಪ ಕಾಣಿಸುತ್ತೆ. ದೀಪ ಹಿಂಗೆ ಹೋಗ್ತೀವಿ ಅಂದ್ರೆ ಮಂತ್ರಾಲಯನೂ ಇಲ್ಲಿ ಬಂದು ದೀಪ ಭಾಳ ಜನ ಕಣ್ಣೆ ಕಂಡಿದಂತ ದೀಪ ಅಂದ್ರೆ ಆ ಮುಖಾಂತರ ರಾಯರು ಕಾಣಿಸ್ತಾರಂತ ಭಾಳ ಜನ. ಈ ಅಪ್ಪನಾಚಾರ್ಯರಿಗೆ ಅವ್ರ ಇದನ್ನ ಮಾಡಿದ್ಮೇಲೆ ಪ್ರತಿಷ್ಠಾಪನೆ ಮಾಡಿದ್ರು ಏಕಶಿಲ ಅಂದ್ರೆ ಇದನ್ನ ಮಾಡಿದ್ರು ಸುಮಾರು ವರ್ಷಗಳ ಹಿಂದೆ. ಅಂದ್ರೆ ರಾಘವೇಂದ್ರ ಸ್ವಾಮಿ ಅವರ ಇದ್ರ ಮಂತ್ರಾಲಯದಾಗ ಇದನ್ನ ಮಾಡಿದ್ಮೇಲೆ ಎಷ್ಟೋ ಜನ ಭಕ್ತಾದಿಗಳಿಗೆ ದೀಪದ ಮುಖಾಂತರ ಕಾಣಿಸ್ತಾರಂತ. ಇಲ್ಲಿ ದೀಪ ಹಿಂಗೆ ಹೋಗೋದು ಭಾಳ ಜನ ಭಕ್ತಾದಿಗಳು ನೋಡಿದ್ದಾರೆ. ಕೇಳಿಸ್ಕೊಂಡಿಲ್ಲ. ಸೊ ಈ ಜಾಗದ ವಿಶೇಷತೆ ಹಂಗೈತಿ. ನಮಸ್ಕಾರ ಮಾಡ್ತಾರೆ ನಾವು ಸ್ವಲ್ಪ. ಇಲ್ಲಿ ನೋಡ್ರಿ ಹೆಂಗೆ ಹನುಮಪ್ಪಜ ಮಸ್ತ್ ಹಳೆ ಕಾಲದ ಹನುಮಪ್ಪಜ ಕಲ್ಲಾಕಿ ಎತ್ತಿದಾರೆ. ಸೊ ಈಗ ನೆಕ್ಸ್ಟ್ ನಾವೆಲ್ಲಿ ಹೊಂಟೇವು ಅಂದ್ರೆ ಈಗ ಬಿಚ್ಚಾಲೆ ದೇವಸ್ಥಾನ. ಮಿಚ್ಚಾಲಮ್ಮ. ಸೊ ಮಿಚ್ಚಾಲಮ್ಮ ದೇವಸ್ಥಾನಕ್ಕೆ ಹೊಂಟಿದ್ದೆವು. ಅಂದರೆ ಈ ಊರಿನ ಗ್ರಾಮ ದೇವತೆ ಅಂತವ್ರ.
ಸೊ ಅಂತ ಹೌದಲ್ಲ ಅವ್ರು ಹೌದು ಊರಿನ ಗ್ರಾಮ ಇದೆ. ಅಲ್ಲಿ ಹೊಂಟಿದ್ದು ನಾವೀಗ ಅಲ್ಲಿ ಹೋಗಿ ನೋಡ್ರಿ ಇದನ್ನು ರೀಸೆಂಟ್ಲಿ ಕಟ್ಟಾರ ಗುಡಿ ಬಟ್ ಏನು ಮಸ್ತ್ ಕಟ್ಟಾರ ನೋಡ್ರಿ. ಮಸ್ತ್ ಕಟ್ಟಾರಲ್ಲ ಇನ್ನೊಂದು ಟೈಪ್ ಮಜಾ ಐತಿ ಗುಡಿ ನೋಡಾಕಿದೆ. ಈ ದೇವಸ್ಥಾನದ ವಿಶೇಷತೆ ಹೇಳ್ತೀನಿ. ಈ ದೇವಸ್ಥಾನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಲಾಗಿದೆ. ಹಾಂ ಹೌದು. ಎಲ್ಲಿ ಹೆಂಗ್ರಿ ಹೆಂಗೆ? ಬಾಳೆಹಣ್ಣು ಮತ್ತು ಬೆಲ್ಲ ತೋರಿಸ್ತೀನಿ. ಬಾಳೆಹಣ್ಣು ಮತ್ತು ಬೆಲ್ಲದಲ್ಲಿ ಕಟ್ಟಾರ ಇದನ್ನ? ಓ ಈ ಗುಡಿ ಐತಿರಲ್ಲ ಈ ಗುಡಿಯನ್ನು ಬಾಳೆಹಣ್ಣು ಮತ್ತು ಬೆಲ್ಲ ಹೆಂಗೆ ಕಟ್ಟಿರ್ಬೋದ್ಲಿ? ಮ್ಯಾಜಿಕ್ ಹೋಗ್ರಿ. ಇದು ನೋಡ್ರಿ ಏನು ವೈಟ್ ವೈಟ್ ಕಾಣಿಸೋದು ನಿಮ್ಗೆ. ಇದು ಸುಣ್ಣ ಅನಿಸ್ತೈತಿ ನಿಮ್ಗೆ ಹೊಟ್ಟೆಲ್ಲಿ ಬಿಸಿಲು ಹತ್ತೋದಿಲ್ಲ ಆದರೆ ಕಾಲು ಸುಡೋದಿಲ್ಲ. ಅದ್ರ ಸಂಬಂಧ ಹಾಕಿದ್ದಾರೆ. ಇಲ್ಲಿ ತುಳಸಿ ಗಿಡ ಐತಿ, ಇಲ್ಲಿ ಹೋಮ ಕುಂಡ ಐತಿದ. ಸೊ ಇಲ್ಲಿ ಹೋಮ ಮಾಡ್ತಿರ್ಬೋದು. ಆಮೇಲೆ ಇಲ್ಲಿ ನಮಸ್ಕಾರ ಮಾಡ್ತೀವಿ ರೀ. ಜೈ ತುಳಸಿ ಮಾತಾ. ಆಮೇಲೆ ಸ್ವಲ್ಪ ಬಂಗಾರ ಹಚ್ಕೊಳ್ಳೋನು. ಬರ್ರಿ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಫುಲ್ಲು ಕಾಲು ಸುಡತ್ತವ. ಬಟ್ ಇಲ್ಲಿ ಅಷ್ಟು ಸುಡಲ್ಲ. ಇದಷ್ಟು ಬೇಕಾದ್ರೆ ಫುಲ್ ಸುಡಲ್ಲ. ಈ ದೇವಸ್ಥಾನ ವಿಶೇಷ ಬಾಳೆಹಣ್ಣು ಮತ್ತು ಬೆಲ್ಲ ಯೂಸ್ ಮಾಡಿ ಬರ್ದಾರಲ್ಲ ಇದನ್ನು. ಇದು ಮೊದಲಿನ ಹಳೆ ಗುಡಿ. ಈ ಗುಡಿ ಕಟ್ಟಾರ. ನಮಸ್ಕಾರ ಮಾಡೋನು. ಎಲ್ಲಿ ಬರ್ದಾರಲ್ಲ ಇದನ್ನು ನೋಡ್ರಿ. ಇಲ್ಲೇ ಅದೆಲ್ಲ ಅಮ್ಮ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಇಲ್ಲಿ ನೀರು ಕಡೆ ಬಂದವ್ರು. ನಮ್ಮ ತುಂಗಭದ್ರಾ ನದಿ ಅನಿಸ್ತೈತಿ ಕೊರತೆ ಅಷ್ಟು ಪಕ್ಕ. ಅಲ್ಲಿ ದೂರ ನೋಡ್ರಿ ರೈಲ್ವೆ ಸ್ಟೇಷನ್ ಕಾಣಿಸೋ ರೈಲ್ವೆ ಟ್ರ್ಯಾಕ್ ಐತಿ. ಇವರೆಲ್ಲ ಈಗ ಬರತ್ತಾರ. ಬರ್ರಿ ಇಲ್ಲೇ ತೆಪ್ಪೆ ಐತಿ. ತೆಪ್ಪೆ ಈ ತೆಪ್ಪೆದು ಇದು ಹಾಂ ತೆಪ್ಪದು ಬಡಗಿ. ಆಮೇಲೆ ಇದು ಉಸುಕು. ಈ ತೆಪ್ಪೆದಾಗ ಕುಂತ ಇಲ್ಲಿ ಕರ್ಕೊಂಡು ಹೋಗ್ತಾರೋ. ಹಾಂ ಹಾಂ ಮಸ್ತ್ ಬರ್ರಿ. ಎಲ್ಲಿ ಹೋದ್ರಲ್ಲ ಇವ್ರು? ಇಲ್ಲಿ ಸರ್ ಗಂಡಸರಲ್ಲ ನೋಡಲಿ ಅವ್ರು ಸ್ವಲ್ಪ ಬೈ ಏನೋ ಮಜಾ ಬರತ್ತಿ. ಸಾಗರ ಒಮ್ಮೆ ಮಿಸ್ ಮಾಡ್ಕೊಳತ್ತಾರ, ಕಾರ್ತಾನು ಮಿಸ್ ಮಾಡ್ಕೊಳತ್ತಾರ. ಬಾ ಅಂದ್ರೆ ಬರ್ಲಿ ಕರೀಲಿ ಅವ್ರನ್ನ. ರಂಜಿ ಫೋನ್ ಹಚ್ಚೋರಿಗೆ ಫೋನ್ ಹಚ್ಚು ಅನ್ಸತ್ತ. ಬೈ ನಾವು ಅವ್ರಿಗೆ ಚಿಲ್ಲಿ ಹಿಡತ್ತವ ಅವ್ರು ಹೋದ್ರು ನಡೀತೈತಿ. ಜೈ ಹಿಂದ್ ಭಾರತ್ ಬಂದ್ ಗೈಸ್. ಮಹಾಪ್ರಸಾದ ಸ್ಟಾರ್ಟ್ ಆಯ್ತು ಇಲ್ಲೇ. ಅವ್ರೇನು ಬರತ್ತಿಲ್ಲ. ನಾವ್ರ ಮಹಾಪ್ರಸಾದ ಮಾಡಿ ಬರ್ತೇವೆ. ಬರ್ರಿ ಬರಲ್ಲ ಅನಿಸ್ತೈತಿ ಗೊತ್ತಿಲ್ಲ. ಕರ್ದೆ ನಾವು ಹೊಡಲಿ. ನಾವು ಹೊಡೆದ ಅವ್ರು ಆಮೇಲೆ ಹೊಟ್ಟಿಸಿ ಅಂತ ನಡೀತಕ್ಕ. ಇಲ್ಲೇ ಮಹಾಪ್ರಸಾದ ಮಾಡಿ ಹೋಗ್ಬಿಡ್ರಿ ಮಸ್ತ್ ಬಗ್ಗೆ. ಬೈ ಏನೇನೈತಿ ನೋಡಿದ ಇಬ್ಬರ ಪ್ರಸಾದ್ಗೆಲ್ಲ ಹಂಗೆ ಅನ್ಬಾರ್ದು ಕರ್ತೆ. ರಂಜಿತಾ ನಿನ್ನ ಇಂಟರ್ವ್ಯೂ ಐತಿ. ಬ್ಲ್ಯಾಕ್ ಮೇಲ್ ಮಾಡೋದ ಬ್ಲ್ಯಾಕ್ ಮೇಲ್. ಆಯ್ತು ನಡ್ರಿ ಪ್ರಸಾದ ಮಾಡೋಣ ನಡ್ರಿ. ಮತ್ತೆ ರೈಸ್ ಊಟ ಹೆಂಗೈತಿ ಇಲ್ಲ ಮಹಾಪ್ರಸಾದ. ಫಸ್ಟ್ ಇದು ಪಲ್ಯ, ಒಂದು ತಪ್ಪಾಯ್ತು ದಬಾಯಿ ಉಪ್ಪಿನಕಾಯಿ ಪಲ್ಯಗತ್ತೆ ನಡ್ರಿ. ಮಸ್ತ್ ಮಜಾ ಬಂತು. ಉಪ್ಪಿನಕಾಯಿ ಮಜಾ ಸ್ವಲ್ಪ. ರೈಸ್ ಐತೆ ಮುಂದೆ. ಅಣ್ಣ ರೈಸ್ ಸಿಕ್ಕಿಸ್ಕೊಳ್ತಾನೆ, ನಾವು ರೈಸ್ ಸಿಕ್ಕಿಸ್ಕೊ ದಬಾಯಿಸಿ. ಇನ್ನೊಂದು ಚೂರು ಥ್ಯಾಂಕ್ ಯು. ಎಷ್ಟು ಬೇಕಷ್ಟು ಹಾಕಿಸ್ಕೋಬೋದ. ನುಗ್ಗಿಕಾಯಿ ಸಾರ, ಸೌಂತಿಕಾಯಿ ಸಾರು. ಇನ್ನೊಂದು ಚೂರು ಸಾಕು. ನೋಡಿ ಹಿಂಗೆ ಹಾಕಿಸ್ಕೊಂಬಂದು ಇವರು 4 ಮಂದಿ ನಾಟಕ ಮಾಡದಾರ. ಇವ್ನು ಹಿಡಿದು ಏನೇ ಸ್ವಲ್ಪ ನೀರು ಕೂಡ ನಾವು ಸ್ಟಾರ್ಟ್ ಮಾಡ್ಲಪ್ಪ. ಏನು ದಬಾಯಿಸಿ ಹೆಂಗಿತ್ತಿರ್ಲಿ ಪ್ರಸಾದ? ಹಾಂ ಮಸ್ತ. ಒಲ್ಲೆಲ್ಲ ನಾತಿರಲ್ಲ ಮತ್ತು ದೊಡ್ಡ ಏನೇ ಪ್ರಸಾದ ಹೆಂಗಿತ್ತು ಕಾಲ ಸಗರೆ ಕರ್ತೆ ಒಲ್ಲೆಲ್ಲ ನಾತಿದ್ರಲ್ಲ ಅವ್ರ ಪ್ರಸಾದ. ಆಮೇಲೆ ಪ್ರಸಾದ ಒಲ್ಲೆಲ್ಲ ನಾತಿದ್ರೆ ತಂದಿನೆಲ್ಲ ದಬಾಯಿಸಿ ತಿಂದಾರ ಎಲ್ಲರೂ. ಮಸ್ತ್ ಮಜಾ ಬಂತ ಇದನ್ನ ತಿನ್ನಾಕ ಪ್ರಸಾದ. ಸೊ ಪ್ರಸಾದ ಎಲ್ಲ ತಿಂದು ನಾವೀಗ ನೆಕ್ಸ್ಟ್ ಪ್ಲೇಸ್ ಹೊಂಟಿದ್ದೇವೆ ಅಜ್ಜಾರ. ಮತ್ತೆ ಬರ್ತೇವೆ ರೀ. ಬಾಯ್. ಸೊ ನೆಕ್ಸ್ಟ್ ಪ್ಲೇಸಿಗೆ ಹೋಗುವ, ಅಲ್ಲಿ ಸಿಗುವ ಬರ್ರಿ. ಸೊ ಕಾಡ್ ಗ್ಯಾಂಗ್ ನಾವು ಈಗ ಬಂದವು ಅಪ್ಪನ ಆಚಾರ್ಯ ಅವರ ಮನೆಗೆ. ಅಂದರೆ ಇಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿ ಅವರು ಬಂದ ವಿಶ್ರಾಂತಿ ಪಡಿತಿದ್ರಂತ ಅಲ್ಲಿ ಬಂದವು ನಾವೀಗ. ಒಳಗೆ ಹೋಗಿ ಬರ್ರಿ ನೋಡಿ ಬರ್ರಿ.
ರಂಜಿತಾ ಸಾಗರಂಗೆ ಕಡ್ಸತ್ತಾಳೆ, ಎದಕ್ಕೆ ಕಡ್ಸತ್ತ ಗೊತ್ತಿರೋ ಅದಕ್ಕೆ ಸಾಗರ ಸೆಟ್ ಆಗ್ಯಾನ. ಅದಕ್ಕೆ ಹುಚ್ಚನ್ನಾತಾಳೆ. ಈಗ ಇರುವತ್ತಕ್ಕ ಹೋಗೋಣ ಬರ್ರಿ ಒಳಗೆ. ಅಪ್ಪಣ್ಣಾಚಾರ್ಯರ ಮನೆ, ಈಕೆ ನಮ್ಮ ಗೈಡ್ ರೀ ಹೇಳ್ತಾಳ್ರಿ ಕೇಳಿಸ್ರಿ. ಇದು ಅಪ್ಪಣ್ಣಾಚಾರ್ಯರ ಮನೆ. ಎಸ್, ರಾಯರು ವಿಶ್ರಾಂತಿ ಪಡೆದಿದ್ದ ಸ್ಥಳ ಐತಿ. ಓಕೆ, ಇಲ್ಲಿ ರಾಯರ ವಿಶ್ರಾಂತಿ ಪಡೆದ ಸ್ಥಳ ಅದ. ಅಲ್ಲಿ ಬಂದು ರೆಸ್ಟ್ ಮಾಡ್ತಿದ್ರು. ಅಪ್ಪಣ್ಣಾಚಾರ್ಯರ ದೊಡ್ಡ ಭಕ್ತರು ರಾಯರ್ದು. ಹಾಂ, ಅಪ್ಪನಾಚಾರ್ಯರ ರಾಯರು ದೊಡ್ಡ ಭಕ್ತರಿಂದ. ಸೊ ಇವ್ರ ಮನ್ಯಾಗ ಬಂದು ಆಮೇಲೆ ನೀವು ಹೇಳಿದ್ರೆ ಯಾರು ಬರೀ ಬರೀ ಎಲ್ಲ ಬುಕ್ಸ್ ಎಲ್ಲ ಮಾರಕ್ಕಿಟ್ಟಾರ. ಏನು ಐತಿ? ರಾಯರು ವಿಶ್ರಾಂತಿ ಪಡೆದಿದ್ದ ಸ್ಥಳ ಇದು. ಇದೇನಾ? ಎಲ್ಲಿ ಬರ್ದಾರ? ರಾಯರು ವಿಶ್ರಾಂತಿ ಪಡೆದಿದ್ದ ಸ್ಥಳ ಇದು ನೋಡಿ, ಅಜ್ಜಾರಲ್ಲಿ ಮಕ್ಕೋತಿದ್ರಂತ, ರಾಯರಲ್ಲಿ ಮಕ್ಕೋತಿದ್ರಂತ, ಇಲ್ಲಿ ವಿಶ್ರಾಂತಿ ಪಡಿತಿದ್ರಂತ. ಇಲ್ಲಿ ಬರ್ದಾರ ನೋಡಿ, ರಾಯರ ವಿಶ್ರಾಂತಿ ಪಡೆಯುವ ಸ್ಥಳ. ಇಲ್ಲಿ ವಿಶ್ರಾಂತಿ ಪಡಿತಿದ್ರು. ಏನು ಪುಣ್ಯ ಸ್ಥಳ ಅಲ್ಲ ಇದು. ಆಗಿಂದ ಆಯಿತು. ಹಾಂ, ಮಸ್ತ್ ಐತೆ ನೋಡಿ. ಈ ರೊಕ್ಕ ಹೋಗಿದ್ದಾರೆ ಹಿಂಗೆ. ಅಂದರೆ ರಾಯರು ವಿಶ್ರಾಂತಿ ಪಡೆದಿದ್ದರು. ಓಕೆ, ಇಲ್ಲಿ ನೋಡಿ ಪಾಂಡು ಮೂರ್ತಿ. ಈ ಮನೆ ಒಳಗೆ ನೋಡ್ರಿ ಹೆಂಗೈತೆ ಮನೆ. ಹಳೇ ಮನೆ, ಫುಲ್ ಹಳೇದು, ಮಸ್ತ್ ಹಳೇ ಮನೆ. ಅಪ್ಪನಾಚಾರ್ಯ ಅಂದ್ರೆ ಫುಲ್ ದೊಡ್ಡ ಭಕ್ತರಲ್ಲ ಅವ್ರದ್ದು. ಎಲ್ಲ ಕಾಯಲೈಟ್ ಬೀಜದ ಮಾತ್ರ ಈ ನಮ್ಮ ಆಯ್ತು ರೀ. ಎಲ್ಲಿ ಮಾಡತ್ತ ಅಂತ ಏನೋ ಬರೋದು ಕೊಡತ್ತಾರೆ. ಇದೆಲ್ಲ ನೋಡ್ರಿ, ಅಷ್ಟಕ್ಕೊಂದು ಫೋಟೋಸ್ಗಳವ ಅಜ್ಜಾರು ಎಲ್ಲರೂ. ಇನ್ನು ಇಂಜಿನ್ದಾರ್ ನಮ್ಮ ರಾಜರು ಏನೇನು ಮಾಡ್ಯಾರ, ಅದನ್ನ ಸಮಾಜ ಏನೇನು ಮಾಡ್ಯಾರ ಎಲ್ಲ ಐತಿಲ್ಲಿ. ಇಲ್ಲಿ ನೋಡಿ, ಇಲ್ಲಿಯೇ ವಿಶ್ರಾಂತಿ ಪಡಿತಿದ್ದಾರೆ ಅಂತ ಬರ್ದಾರ ನೋಡಿ. ಇಲ್ಲಿ ಅಜ್ಜ ಒಳಗೆ ಮಕ್ಕಳಿದ್ದಿದ್ದು ರಾಯ ಬಂದು ರೆಸ್ಟ್ ಮಾಡ್ತಿದ್ರು. ಇಲ್ಲಿ ಬರ್ದಾರ ನೋಡಿ, ಕನ್ನಡದ ಬರ್ದಾರ. ಇಲ್ಲಿ ರಾಯರ್ ಬಂದು ವಿಶ್ರಾಂತಿ ಪಡಿತೀವಿ, ಮಕ್ಕೋತಿರ್ತಾರೆ ಅಂತ ಹೇಳಿ. ಹಾಂ, ಇಲ್ಲಿ ವಿಶ್ರಾಂತಿ ಪಡಿತೀವಿ. ಹಾಂ, ನಾವನ್ನ ಗೈಡ್ ಬಿಟ್ಟು ನೋಡಿ ಎಲ್ಲರಿಗೂ ಹೇಳತ್ತ ಇಲ್ಲಿ ಮಸ್ತ್. ಅಲ್ಲಿ ಬರ್ದಾರ ಬಾ, ಇಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಬರ್ದಾರ ನೋಡಿ. ಇಲ್ಲಿ ಅಲ್ಲ ನಂಗೆ ಗೈಡೇ ಬಿಟ್ಟು ಗೈಡ್ ಐತೆ ಸ್ವಲ್ಪ ಒಂದು 30 ಸೆಕೆಂಡಿಗೆ ನೋಡ್ರಿ. ಈಗ ವಾಪಸ್ ಹೋಗೋಣ ಸಲಾ ಮಂಡಲಿ ನೆಕ್ಸ್ಟ್ ಪ್ಲೇಸ್. ಓಕೆ ಸರ್, ಲೆಟ್ಸ್ ಗೋ. ಭಾಳ ಹಳೆ ಮನೆ ಇದೆ, ಹೆಂಗೈತೆ ನೋಡ್ರಿ, ಫುಲ್ ಹಳೆ ಮನೆ. ಕಂಪ್ಲೇಂಟ್ ಎಲ್ಲ ಹಾಕ್ಯಾರ. ಯಾರು ಅವ್ನು ಸಣ್ಣ ಹುಡುಗಲ್ಲ, ಕಾರ್ತೆ ಬಿಡು, ಕಾರ್ತೆ ಶಾನೆ ಅದು. ಎಲ್ಲ ಮಾಡ್ಕಿದ್ದಾರೆ ಹಳೆ ಮನೆ. ಇದು ಮೋಸ್ಟ್ಲಿ ಇದನ್ನ ಈಗ ಕಟ್ಟಿರ್ಬೋದು, ಅಷ್ಟು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ಒಳಗಿಂದೆಲ್ಲ ನೋಡಿಲ್ಲ ನೀವು, ಏನೋ ಹಂಗಿತ್ತ. ಮಸ್ತ್ ಇತ್ತಲ್ಲ ಪ್ಲೇಸ್. ಅಜ್ಜಾರು ವಿಶ್ರಾಂತಿ ಮಾಡೋದೆಲ್ಲ. ಈ ಪಂಚಮುಖಿ ಆಂಜನೇಯ ಹೊಂಟಿದೆ. ಈಗ ನೆಕ್ಸ್ಟ್ ಪಂಚಮುಖಿ ಆಂಜನೇಯ ಹೊಂಟಿದೆ ಅಂತ ನಾವು ನೆಕ್ಸ್ಟ್ ಹೋಗೋಣ. 100 ರೂಪಾಯಿ. ಹಾಂ, ಹೇಳಿದ್ಲ ಅವ ತಮ್ಮ, 100 ರೂಪಾಯಿ ಫೈನ್ ಅಂತ ನೋಡ್ರಿ. 100 ರೂಪಾಯಿ ಫೈನ್ ಅಂತ ಬಾಟಲ್ ತುಂಬ್ಕೊಂಡ್ರೆ ನೋಡಿ. ನೀನು ಎಲ್ಲಿ ತೊಗೊಳತ್ತು ನಾವು ಬಾರ, ನೀ ಬೈ ಮಿಸ್ಟೇಕ್ ಬಂದು ನೋಡಿ ಕ್ಯಾಮ್ರಾದಾಗಿ. ನಾ ಹಿಡ್ದಿಲ್ಲ ನಡ್ಸಿ ಹೋಗುನ್. ಬಿಸಿಲಿನ ತಾಪ ತಡ್ಕೊಳಕ್ ಆಗ್ತಾ ಇಲ್ಲ ಕಣಣ, ಯಾಕಣ. ಅಲ್ಲಿ ನೀನು ಐತೆ ನೋಡ್ರಪ್ಪ, ಡ್ಯಾಮ್ ಉಂಟು, ವರ್ಚಿಲಲ್ಲಿ ಉಂಟು ನೋಡ್ರಿ, ಇದನ್ನುಂಟು ಅದನ್ನುಂಟು. ನಮ್ಮ ಆಟೋ ಅನ್ನ ಚೇಂಜ್ ಆಗಿದ್ದಾರೆ. ಇದು ಹಸಿರು ಉಂಟು, ಎಲ್ಲ ಉಂಟು. ಇದು ಗ್ಯಾಂಗ್ ಗಾಡಿ ಉಂಟು. ಹೇಳ್ರು ಗುಡಿ ಬಂತ. ಈಗ ನಾವು ಪಂಚಮುಖಿ ಆಂಜನೇಯನ ಗುಡಿಗೆ, ನಮ್ಮ ಬಾಸ್ ಗುಡಿಗೆ ಬಂದಿದ್ದೇವೆ. ನಾಡ್ ಗ್ಯಾಂಗ್, ಲೆಟ್ಸ್ ಗೋ.